ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನು ತಾಯಿಯಾದ ಕುಂತಿಗೆ ತನ್ನ ನಮಸ್ಕಾರವನ್ನು ತಿಳಿಸಬೇಕೆಂದು ಕೃಷ್ಣನನ್ನು ಪ್ರಾರ್ಥಿಸಿದುದು. ಕೃಷ್ಣನು ಮಾರ್ಗ ಮಧ್ಯದಲ್ಲಿ ಜಾಮದಗ್ನ್ಯಾದಿ ಮಹರ್ಷಿಗಳನ್ನು ಸಂಧಿಸಿದುದು. ಅವರೆಲ್ಲರೂ ಅವನನ್ನು ಹಿಂಬಾಲಿಸಿ ಕೌರವ ಸಭೆಗೆ ಹೋಗಲು ಉದ್ದೇಶಿಸಿದುದು ಎಂಬ 83ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೃಷ್ಣನನ್ನು ಕುರಿತು, ವಾಸುದೇವ, ನೀನು ಹಸ್ತಿನಾವತಿಗೆ ಹೋಗಿ ನಮ್ಮ ತಾಯಿಯಾದ ಕುಂತಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸು. ಅವಳ ಕ್ಷೇಮವನ್ನು ನಾವು ವಿಚಾರಿಸಿದುದಾಗಿ ಹೇಳು. ಅವಳು ಬಾಲ್ಯದಿಂದಲೂ ನಮ್ಮನ್ನು ಎಷ್ಟೋ ಕಷ್ಟಪಟ್ಟು ಬೆಳೆಸಿದಳು. ಯಾವಾಗಲೂ ಉಪವಾಸ, ತಪಸ್ಸು, ಸ್ವಸ್ಥ್ಯಯನ, ದೇವತಾ ಪೂಜೆ, ಅತಿಥಿ ಪೂಜೆ, ಗುರು ಶುಶ್ರೂಷೆ ಇಂತಹ ಸತ್ಕರ್ಮಗಳಲ್ಲಿಯೇ ನಿರತಳಾದವಳು. ಮಕ್ಕಳಾದ ನಮ್ಮಲ್ಲಿ ಎಣೆಗಿಲ್ಲದ ವಾತ್ಸಲ್ಯವುಳ್ಳವಳು. ಬಹಳ ಅಪಾಯಗಳಿಗೆ ಎಡೆಯಾದ ಮತ್ತು ದುಸ್ತರವಾದ ಸಮುದ್ರದಿಂದ ಹಡಗು ಜನರನ್ನು ಹೇಗೋ ಹಾಗೆ ಅವಳು ನಮ್ಮನ್ನು ಆ ದುರ್ಯೋಧನನ ಭಯದಿಂದ ಎಷ್ಟೋ ಕಷ್ಟಪಟ್ಟು ತಪ್ಪಿಸಿ ಕಾಪಾಡುತ್ತಾ ಬಂದವಳು. ದುಃಖಾರ್ಹಳಲ್ಲದ ಆ ನಮ್ಮ ತಾಯಿಯು ನಮಗಾಗಿಯೇ ಎಡಬಿಡದೆ ಅನೇಕ ದುಃಖಗಳನ್ನು ಅನುಭವಿಸಿದಳು. ಓ ಮಾಧವ, ಆ ನಮ್ಮ ಮಾತೆಯ ಕ್ಷೇಮವನ್ನು ನೀನು ಮೊದಲು ವಿಚಾರಿಸಬೇಕು. ನಮಗಾಗಿ ಯಾವಾಗಲೂ ಕೊರಗಿ ವಿಷವಾಗಿರುವ ಆಕೆಯನ್ನು ನೀನು ಚೆನ್ನಾಗಿ ಸಮಾಧಾನಗೊಳಿಸು. ನೀನು ನಮ್ಮೆಲ್ಲರ ಹೆಸರನ್ನು ಹೇಳಿ ಅವಳಿಗೆ ನಮಸ್ಕರಿಸಿ ನಿನ್ನ ಅತ್ತೆಯಾದ ಆಕೆಯನ್ನು ಮಾತೃ ಪ್ರೇಮದಿಂದ ಆಲಿಂಗಿಸಿ ಸಮಾಧಾನಗೊಳಿಸು. ಅವಳು ವಿವಾಹವಾದುದು ಮೊದಲು ತನ್ನ ಅತ್ತೆ ಮಾವಂದಿರ ಬಳಿಯಲ್ಲಿ ದುಃಖವನ್ನೇ ಅನುಭವಿಸಿದವಳು. ಓ ಕೃಷ್ಣ, ನಮ್ಮ ಕಷ್ಟ ದಶೆಯು ನೀಗಿ ನಾವು ಆ ನಮ್ಮ ತಾಯಿಯನ್ನು ಸೌಖ್ಯದಿಂದ ಇರಿಸುವ ಕಾಲವು ಮುಂದೆ ಎಂದಾದರೂ ಬರುವುದೇ? ಹಿಂದೆ ನಾನು ಕಾಡಿಗೆ ಹೊರಟಾಗ ಅವಳು ನಮ್ಮಲ್ಲಿರುವ ಪ್ರೇಮದಿಂದ ನಮ್ಮನ್ನು ಅಗಲಿರಲಾರದೆ ನಮ್ಮ ಹಿಂದೆಯೇ ವ್ಯಸನದಿಂದ ಅಳುತ್ತಾ ಓಡಿ ಬಂದರು. ದುಃಖದಿಂದ ಗೋಳಿಡುತ್ತಿದ್ದ ಆಕೆಯನ್ನು ಬಿಟ್ಟು ನಾವು ಕಾಡಿಗೆ ಹೊರಟು ಹೋದೆವು. ಕೃಷ್ಣ, ಅವಳು ಆ ದುಃಖದಿಂದ ಇಷ್ಟರಲ್ಲಿ ಸತ್ತೇ ಇರಬೇಕು. ಅವಳು ಇನ್ನೂ ಬದುಕಿರುವುದಾದರೆ ಪುತ್ರ ವಿಯೋಗ ವ್ಯಾಧಿಯಿಂದ ಕೊರೆಗೆ ಕೃಶವಾಗಿರುವ ಅವಳನ್ನು ನೀನು ಆದರಿಸಿ ಸತ್ಕರಿಸಬೇಕು. ನನ್ನ ನಮಸ್ಕಾರವನ್ನು ಅವಳಿಗೆ ತಿಳಿಸಬೇಕು. ಮತ್ತು ತಂದೆಯಾದ ಧೃತರಾಷ್ಟ್ರನನ್ನು, ವಯೋಧಿಕರಾದ ಇತರ ರಾಜರನ್ನು ಮಾತಿನಿಂದ ನಮಸ್ಕರಿಸು. ಹಾಗೆಯೇ ಭೀಷ್ಮ, ದ್ರೋಣ, ಕೃಪಾಚಾರ್ಯರನ್ನು, ಬಾಹ್ಲೀಕ ಮಹಾರಾಜನನ್ನು, ಅಶ್ವತ್ಥಾಮನನ್ನು, ಸೋಮದತ್ತನನ್ನು, ಇನ್ನು ಎಲ್ಲ ಭರತ ಕುಲದ ರಾಜರನ್ನು ನಾನು ನಮಸ್ಕರಿಸಿದುದಾಗಿ ಹೇಳು. ಅಲ್ಲಿ ಅವರವರ ವಯಸ್ಸಿಗೂ ಪದವಿಗೂ ತಕ್ಕಂತೆ ನನ್ನ ಮಾತಿನಿಂದ ಅವರನ್ನು ಗೌರವಿಸು. ಮಹಾಪ್ರಾಜ್ಞನು ಕೌರವರಿಗೆ ಯಾವಾಗಲೂ ಒಳ್ಳೆ ಮಂತ್ರಾಲೋಚನೆಯನ್ನು ಕಲಿಸತಕ್ಕವನು, ಅಗಾಧ ಬುದ್ಧಿಯುಳ್ಳವನು, ನೀತಿ ಧರ್ಮಗಳ ಮರ್ಮಗಳನ್ನು ಬಲ್ಲವನು ಆದ ಮಹಾತ್ಮನಾದ ವಿದುರನನ್ನು ನಮ್ಮ ಪ್ರೀತಿಗೆ ಸೂಚಕವಾಗಿ ಆಲಿಂಗಿಸು ಎಂದನು. ಓ ಜನಮೇಜಯ ರಾಜ, ಯುಧಿಷ್ಠಿರನು ಎಲ್ಲಾ ರಾಜರ ಮುಂದೆ ಕೃಷ್ಣನಿಗೆ ಹೀಗೆಂದು ಹೇಳಿ ಅವನ ಅನುಮತಿಯನ್ನು ಪಡೆದು ಅವನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹಿಂತಿರುಗಿ ಹೊರಡಲುದ್ಯುಕ್ತನಾದನು. ಅವನು ಹೊರಡುವಷ್ಟರಲ್ಲಿಯೇ ಅರ್ಜುನನು ತನಗೆ ಪರಮ ಮಿತ್ರನಾದ ಆ ಪುರುಷೋತ್ತಮನನ್ನು ಕುರಿತು, ಪ್ರಭು, ಹಿಂದೆ ನಮ್ಮ ಅರ್ಧ ರಾಜ್ಯದ ವಿಷಯವಾಗಿ ಎಲ್ಲ ಅರಸರ ಮುಂದೆ ಯಾವ ಆಲೋಚನೆಗಳು ನಡೆದವೋ ಅದು ಲೋಕಕ್ಕೆಲ್ಲ ತಿಳಿದುದೆ. ಈಗಲೂ ದುರ್ಯೋಧನನು ಆ ಮಾತುಗಳನ್ನು ಗೌರವಿಸಿ ಅದರಂತೆ ನಮ್ಮ ರಾಜ್ಯ ಭಾಗವನ್ನು ಕೊಡುವುದಾದರೆ ಆಗ ನಾವೆಲ್ಲರೂ ತೃಪ್ತರಾಗುವೆವು. ಅವರು ಮಹಾ ವಿಪತ್ತಿನಿಂದ ಮುಕ್ತರಾಗುವರು. ಅದನ್ನು ಬಿಟ್ಟು ದುರ್ಯೋಧನನು ದಾರಿ ತಪ್ಪಿ ಹೋಗುವುದಾದರೆ ಅವನ ಕಡೆಯ ಕ್ಷತ್ರಿಯರೆಲ್ಲರನ್ನೂ ನಾನು ಕೊನೆಗಾಣಿಸಿ ಬಿಡುವುದೇ ನಿಶ್ಚಯವು ಎಂದನು. ಅರ್ಜುನನ ಬಾಯಿಂದ ಹೊರಟ ಈ ಮಾತುಗಳನ್ನು ಕೇಳಿ ಭೀಮನಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಕೌರವರ ಮೇಲಿನ ಕೋಪಾವೇಶದಿಂದ ನಡುಗುತ್ತಾ ದೊಡ್ಡ ಸಿಂಹನಾದವನ್ನು ಮಾಡಿದನು. ಹೀಗೆ ಭೀಮನು ಅರ್ಜುನನ ವೀರವಾಕ್ಯವನ್ನು ಕೇಳಿದ ಸಂತೋಷದಿಂದಲೂ ತನ್ನ ಮನಸ್ಸಿನೊಳಗಿದ್ದ ಕೋಪದಿಂದಲೂ ದೊಡ್ಡ ಕೂಗನ್ನು ಹಾಕಲು ಅಲ್ಲಿ ಸುತ್ತಲೂ ನೆರೆದಿದ್ದ ರಾಜರೆಲ್ಲರೂ ನಡುಗಿ ಹೋದರು. ಆನೆ, ಕುದುರೆ ಮೊದಲಾದ ವಾಹನಗಳು ಭಯದಿಂದ ಮಲಮೂತ್ರಗಳನ್ನು ಬಿಟ್ಟವು. ಹೀಗೆ ಧರ್ಮರಾಜನು ಅರ್ಜುನನು ಕೃಷ್ಣನಿಗೆ ತಮ್ಮ ನಿಶ್ಚಯವನ್ನು ತಿಳಿಸಿದ ಮೇಲೆ ಅರ್ಜುನನು ಅವನ ಅನುಮತಿಯನ್ನು ಪಡೆದು ಅವನನ್ನು ಪ್ರೀತಿಯಿಂದ ಆಲಂಗಿಸಿ ಹಿಂತಿರುಗಿದನು. ಸಮಸ್ತ ರಾಜರು ಅಲ್ಲಿಂದ ಹಿಂತಿರುಗಿದರು.
ಕೃಷ್ಣನು ಶೈಬ್ಯ, ಸುಗ್ರೀವ ಮೊದಲಾದ ಉತ್ತಮ ಅಶ್ವಗಳಿಂದ ಕೂಡಿದ ರಥದ ಮೇಲೆ ಕುಳಿತು ಮುಂದಕ್ಕೆ ಪ್ರಯಾಣ ಮಾಡಿದನು. ದಾರುಕನಿಂದ ನಡೆಸಲ್ಪಟ್ಟ ಆ ಕುದುರೆಗಳು ದಾರಿಯನ್ನು ಕುಡಿದು ಬಿಡುವಂತೆಯೂ ಆಕಾಶವನ್ನು ನುಂಗಿ ಬಿಡುವಂತೆಯೂ ಮಹಾವೇಗದಿಂದ ಹೋಗುತ್ತಿದ್ದವು. ಹೀಗೆ ಹೋಗುತ್ತಿರುವಾಗ ಕೃಷ್ಣನು ದಾರಿಯಲ್ಲಿ ಕೆಲವು ಮಹರ್ಷಿಗಳನ್ನು ಕಂಡನು. ಎಣೆಯಿಲ್ಲದ ಬ್ರಹ್ಮ ತೇಜಸ್ಸಿನಿಂದ ಜ್ವಲಿಸುತ್ತಾ ಮಾರ್ಗದ ಉಭಯ ಪಾರ್ಶ್ವದಲ್ಲಿಯೂ ತನ್ನ ದರ್ಶನಕ್ಕಾಗಿ ಕಾದಿದ್ದ ಆ ಮಹರ್ಷಿಗಳನ್ನು ಕಂಡೊಡನೆ ಶ್ರೀಕೃಷ್ಣನು ತಟ್ಟನೆ ರಥದಿಂದ ಕೆಳಕ್ಕಿಳಿದು ಅವರೆಲ್ಲರನ್ನು ಪೂಜ್ಯ ಭಾವದಿಂದ ಮಾತಾಡಿಸಿ ಕುಶಲ ಪ್ರಶ್ನೆ ಮಾಡತೊಡಗಿದನು. ಓ ಮಹಾತ್ಮರೇ, ನಿಮ್ಮ ಕಡೆಯ ಜನರೆಲ್ಲರೂ ಕ್ಷೇಮವಷ್ಟೇ? ನಿಮ್ಮ ಧರ್ಮವು ಚೆನ್ನಾಗಿ ನಡೆಯುತ್ತಿರುವುದಷ್ಟೇ? ಬ್ರಾಹ್ಮಣೋತ್ತಮರಾದ ನಿಮ್ಮ ವಿಷಯದಲ್ಲಿ ಬೇರೆ 3 ವರ್ಣದವರು ವಿಧೇಯರಾಗಿ ನಡೆಯುತ್ತಿರುವರೆ? ನೀವು ನಡೆಸಬೇಕಾದ ಪಿತೃದೇವತಾ ತಿಥಿ ಪೂಜೆಗಳೆಲ್ಲ ಕ್ರಮವಾಗಿ ನಡೆಯುವುದಷ್ಟೇ ಎಂದು ಅವರೆಲ್ಲರ ಕುಶಲ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಪೂಜಿಸಿ ತಿರುಗಿ ಪ್ರಶ್ನೆ ಮಾಡುವನು. ಎಲೈ ಪೂಜ್ಯರೇ, ನೀವು ಎಲ್ಲಿ ತಪಸ್ಸಿದ್ಧಿಯನ್ನು ಪಡೆದವರು? ನಿಮ್ಮ ಪ್ರಯಾಣದ ಎಲ್ಲೆ ಯಾವುದು? ನಿಮಗೆ ಅಭಿಲಾಷೆ ಏನು? ನಿಮಗಾಗಿ ನಾನು ಮಾಡಬೇಕಾದ ಕಾರ್ಯವೇನಾದರೂ ಉಂಟೆ? ದೇವರ್ಷಿಗಳಾದ ನೀವು ಈ ಭೂಮಿಗೆ ಬರಲು ಕಾರಣವೇನು ಎಂದನು. ಕೃಷ್ಣನ ಈ ಮಾತನ್ನು ಕೇಳಿದೊಡನೆ ಅಲ್ಲಿ ನೆರೆದಿದ್ದ ನಾರದಾದಿ ಋಷಿಗಳೆಲ್ಲರಿಗೂ ಪರಮಾನಂದ ಉಂಟಾಯಿತು. ಪರಮಾತ್ಮನಾದ ಶ್ರೀಕೃಷ್ಣನ ಅಪಾರ ವಾತ್ಸಲ್ಯಕ್ಕಾಗಿ ಅವರೆಲ್ಲರೂ ಸಂತೋಷದಿಂದ ಅವನನ್ನು ಕೊಂಡಾಡುತ್ತಿದ್ದರು. ಅವರಲ್ಲಿ ಅಥರ್ವ ಶಿರಸ್ಸು, ಸರ್ಪಮಾಲಿ, ದೇವಲ, ಅರ್ವಾವಸು, ಸುಜಾನು, ಮೈತ್ರೇಯ, ಶುನಕ, ಬಲಿ, ಮುಖದ್ಬಾಲ್ಯರು, ಮುಖದಾಲ್ಭ್ಯರು, ಸ್ಥೂಲ ಶಿರಸ್ಸು, ಕೃಷ್ಣದ್ವೈಪಾಯನನು, ಅಪೋದಧಾಂ ಧೌಮ್ಯನು, ಅಣಿಮಾಂಡವ್ಯನು, ಕೌಶಿಕನು, ದಾಮೋಷ್ಣೀಶನು, ತ್ರಿಶ್ರವಣನು, ಪರ್ಣಾದನು, ಘಟಜಾನು, ಮೌಂಚಾಯನನು, ವಾಯುಭಕ್ಷನು, ಪರಾಶರ ಪುತ್ರನು, ಶಾಲೀಕನು, ಶೀಲವಂತನು, ಅಶನಿ, ಧಾತೃ, ಶೂನ್ಯಪಾಲ, ಕೃತವ್ರಣ, ಶ್ವೇತಕೇತು, ಕಹೋಲರೆ ಮೊದಲಾದ ಮಹಾ ತಪಸ್ವಿಗಳೆಲ್ಲರೂ ಕೂಡಿದ್ದರು. ಅವರೆಲ್ಲರಿಗೂ ಮಹಾ ತಪಸ್ವಿಯಾದ ಪರಶುರಾಮನು ಪ್ರಮುಖನಾಗಿದ್ದನು. ಸಾಕ್ಷಾತ್ ಬ್ರಹ್ಮ ಸಖನಾದ ಆ ಜಾಮದಗ್ನನು ಮುಂದೆ ಬಂದು ಶ್ರೀಕೃಷ್ಣನನ್ನು ಪ್ರೀತಿಯಿಂದ ಆಲಿಂಗಿಸಿ, ಓ ದಾಶಾರ್ಹ, ಇದು ಪುಣ್ಯಶಾಲಿಗಳಾದ ದೇವರ್ಷಿಗಳು, ಅನೇಕ ಶಾಸ್ತ್ರಗಳನ್ನು ಬಲ್ಲ ಬ್ರಾಹ್ಮಣರು, ರಾಜರ್ಷಿಗಳು, ಇನ್ನೂ ಅನೇಕ ತಪಸ್ವಿಗಳು ಇಲ್ಲಿ ನೆರೆದಿರುವರಷ್ಟೇ. ಇವರು ಹಿಂದೆ ದೇವಾಸುರರಿಗೆ ನಡೆದ ವಿವಾದಗಳನ್ನು, ಯುದ್ಧಗಳನ್ನು ನೋಡಿದವರು. ಈಗಲೂ ಆ ಕೌರವ ಸಭೆಯಲ್ಲಿ ನಾನಾ ದೇಶಗಳಿಂದ ಬಂದು ನೆರೆಯತಕ್ಕ ಕ್ಷತ್ರಿಯ ಸಮೂಹವನ್ನು, ಅಲ್ಲಿ ನಡೆಯತಕ್ಕ ಮಂತ್ರಾಲೋಚನೆಗಳನ್ನು, ಆ ಸಭೆಯಲ್ಲಿ ನೆರೆಯುವ ರಾಜಾಧಿರಾಜರನ್ನು, ಅವರ ನಡುವೆ ಸತ್ಯ ಸ್ವರೂಪನಾದ ನಿನ್ನನ್ನು ನೋಡಲು ಆಶೆ ಪಡುವರು. ಮತ್ತು ಅಲ್ಲಿ ನೀನು ಕುಳಿತು ಧರ್ಮಾರ್ಥಯುಕ್ತವಾಗಿ ಹೇಳುವ ಮಾತುಗಳನ್ನು ಕಿವಿಯಿಂದ ಕೇಳಲು ಕುತೂಹಲವುಳ್ಳವರಾಗಿರುವರು. ಆ ರಾಜಸಭೆಯಲ್ಲಿ ನೀನು ಹೇಳುವ ಮಧುರ ವಾಕ್ಯಗಳನ್ನು, ಆ ಕೌರವರು ಹೇಳುವ ಪ್ರತಿವಾಕ್ಯಗಳನ್ನು ಕೇಳಲು ನಮಗೆಲ್ಲ ಬಹಳ ಆಶೆಯಿದೆ. ಮಹಾತ್ಮರಾದ ಭೀಷ್ಮ ದ್ರೋಣಾದಿಗಳು, ಮಹಾಧೀಮಂತನಾದ ವಿದುರನು ಹೇಳುವ ಹಿತವಾದಗಳನ್ನು, ಯಾದವ ಶ್ರೇಷ್ಠನಾದ ನಿನ್ನ ಬಾಯಿಂದ ಹೊರಡುವ ದಿವ್ಯ ವಾಕ್ಯಗಳನ್ನು ನಾವು ಕೇಳಬೇಕೆಂದಿರುವೆವು. ಓ ಮಹಾಬಾಹು, ಇದಕ್ಕೆ ಅನುಮತಿಯನ್ನು ಕೊಡಬೇಕು. ನಿನ್ನ ಪ್ರಯಾಣವು ನಿರ್ವಿಘ್ನವಾಗಿ ನಡೆಯಲಿ. ಮುಂದೆ ಕೌರವ ಸಭಾ ಮಧ್ಯದಲ್ಲಿ ದಿವ್ಯಾಸನದ ಮೇಲೆ ಕುಳಿತು ಬಲದಿಂದಲೂ ತೇಜಸ್ಸಿನಿಂದಲೂ ಜ್ವಲಿಸುತ್ತಿರುವ ನಿನ್ನನ್ನು ನಾವು ಅಲ್ಲಿಗೆ ಬಂದು ತಿರುಗಿ ನೋಡುವೆವು ಎಂದನು. ಓ ಜನಮೇಜಯ ರಾಜ, ಕೃಷ್ಣನ ರಥವು ಮುಂದಕ್ಕೆ ಹೊರಟಿತು. ಶತ್ರು ಸಂಹಾರಕರಾದ 10 ಮಂದಿ ಮಹಾರಥರು ಶಸ್ತ್ರಪಾಣಿಗಳಾಗಿ ಆ ಕೃಷ್ಣನನ್ನು ಹಿಂಬಾಲಿಸಿದರು. 1000 ಕಾಲಾಳುಗಳು, 1000 ಕುದುರೆಗಳು ರಥವನ್ನು ಸುತ್ತಿ ನಡೆಯುತ್ತಿದ್ದವು. ಸಾವಿರಾರು ಮಂದಿ ಸೇವಕರು, ನಾನಾ ತರದ ಭೋಜ್ಯ ವಸ್ತುಗಳು ಆ ರಥದೊಡನೆ ಸಿದ್ಧವಾಗಿದ್ದವು. ಇದು 83ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.